ತುಂಬಾ ಕಾಡು ಪ್ರಾಣಿಗಳು ಸಿಟಿಯ ಮಧ್ಯ ತುಂಬಾ ಮಿಸ್ಟೀರಿಯಸ್ ಆಗಿ ಬಂದು ಎಲ್ಲನೂ ಧ್ವಂಸ ಮಾಡ್ತಿವೆ. ಅವುಗಳನ್ನ ತಡೆಯೋದಕ್ಕಿಂತ 4 ಜನ ಒಂದು ಗೇಮ್ ಬೋರ್ಡ್ ಅನ್ನ ಇಟ್ಕೊಂಡು ಓಡಾಡ್ತಿದ್ದಾರೆ. ಅಷ್ಟಕ್ಕೂ ಆ ಪ್ರಾಣಿಗಳು ಸಿಟಿಯ ಮಧ್ಯೆ ಬಂದಿದ್ದಾದ್ರೂ ಹೇಗೆ ಈ 4 ಜನ ಯಾಕೆ ಒಂದು ಗೇಮ್ ಬೋರ್ಡ್ ಅನ್ನ ಇಟ್ಕೊಂಡು ಓಡಾಡ್ತಿದ್ದಾರೆ ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ ಈ ಅಡ್ವೆಂಚರಸ್ ಆಗಿರುವಂತ ಮೂವಿನ ನಾವೆಲ್ಲರೂ ಕೊನೆವರೆಗೂ ನೋಡ್ಲೇಬೇಕು. ಜಾಸ್ತಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ಈಗಾಗಲೇ ನಾವು ಜುಮಾಂಜಿ ಮೂವಿ ಸೀರೀಸ್ ನಲ್ಲಿ ತುಂಬಾ ಮೂವಿಗಳನ್ನ ಮಾಡಿದೀವಿ. ಆದ್ರೆ ಇವತ್ ನಾವು ನೋಡ್ತಿರುವಂತ ಮೂವಿ ಆ ಎಲ್ಲಾ ಮೂವಿಗಳಿಗಿಂತ ಮೊದಲು ರಿಲೀಸ್ ಆಗಿರೋದು. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾಗೋದು 1868. ಇಲ್ಲಿ ನಮ್ಗೆ ತೋರಿಸ್ತಾರೆ ಇಬ್ರು ಹುಡುಗರು ತುಂಬಾ ಹೆದರ್ಕೊಂಡು ಒಂದು ಬಾಕ್ಸ್ ಅನ್ನ ಹೂತಾಕೋದಕ್ಕೆ ಅಂತ ಬಂದಿರ್ತಾರೆ. ಇವರನ್ನ ನೋಡ್ತಿದ್ರೆ ನಮ್ಗೆ ಒಂದು ವಿಷಯ ಮಾತ್ರ ಅರ್ಥ ಆಗೋಗುತ್ತೆ, ಈ ಬಾಕ್ಸ್ ನಲ್ಲಿರುವಂತ ವಸ್ತುವಿಂದ ಇವರು ತುಂಬಾ ಕಷ್ಟನ ಅನುಭವಿಸಿದ್ದಾರೆ ಅಂತ. ಆದ್ರಿಂದ ಎಷ್ಟಾಗುತ್ತೋ ಅಷ್ಟು ಬೇಗ ಈ ಬಾಕ್ಸ್ ಅನ್ನ ಹೂತಾಕಿ ಇಲ್ಲಿಂದ ಓಡೊಂಟೋಗ್ತಾರೆ. ನಂತರ ಸೀನ್ ಇಲ್ಲಿಂದ 1969 ಅಂದ್ರೆ 101 ವರ್ಷಗಳ ಕಾಲ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ಸೈಕಲ್ ಅನ್ನ ತುಳ್ಕೊಂಡು ಹೋಗ್ತಿರುವಂತ ಅಲೆನ್ ಅನ್ನೋ ಒಬ್ಬ ಹುಡುಗನ ತೋರಿಸ್ತಾರೆ. ಹೀಗೆ ಇವನು ಹೋಗ್ತಿರ್ಬೇಕಾದ್ರೆ ಒಂದಷ್ಟು ಜನ ಮಕ್ಕಳು ಇದ್ದಕ್ಕಿದ್ದಂಗೆ ಇವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರಿಂದ ಇವನು ಹೆದರ್ಕೊಂಡು ಪ್ಯಾರಿಸ್ ಶೂ ಕಂಪನಿ ಅನ್ನೋ ಒಂದು ಕಂಪನಿ ಒಳಗಡೆ ಬಂದ್ಬಿಡ್ತಾನೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಕಂಪನಿ ಆಲೆನ್ ತಂದದೆ. ನಂತರ ಇಲ್ಲೇ ಕೆಲಸ ಮಾಡೋ ಆಲೆನ್ ಫ್ರೆಂಡ್ ಆಗಿರುವಂತ ಕಾರ್ಲ್ ಇವನನ್ನ ಕರ್ಕೊಂಡ್ ಬಂದು ಒಂದು ಹೊಸ ತರದ ಡಿಸೈನ್ ಶೂ ಅನ್ನ ತೋರಿಸಿ ಹೇಳ್ತಾನೆ, ಇದನ್ನ ನಾನೇ ತಯಾರಿಸಿರೋದು, ಇದೇ ಇನ್ಮೇಲೆ ಫ್ಯೂಚರ್ ನಾನಿದನ್ನ ನಿನ್ನ ತಂದೆಗೆ ತೋರಿಸ್ಬೇಕು ಅಂತಿದ್ದೀನಿ ಅಂತ. ಆದ್ರೆ ಇವನ್ ಮಾತ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ಹೊರಗಡೆ ಇರುವಂತ ಮಕ್ಳನ್ನ ನೋಡಿ ಆ ಶೂ ಅನ್ನ ಅಲ್ಲೇ ಒಂದು ಮಿಷಿನ್ ನ ಮೇಲೆ ಇಟ್ಬಿಡ್ತಾನೆ. ಆಗ ಇಲ್ಲಿಗೆ ಅಲೆನ್ನ ತಂದೆ ಬಂದು ಏನ್ ಮಾಡ್ತಿದ್ಯ ಅಲ್ಲಿ, ಮನೆಗೆ ಹೋಗು ಅಂತ ಕಳಿಸ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಅಲೆನ್ ಶೂ ಅನ್ನ ಇಟ್ಟಿದ್ನಲ್ಲ ಆ ಮಿಷಿನ್ ಸ್ಟಾರ್ಟ್ ಆಗಿ ಶೂ ಒಳಗಡೆ ಹೊಟ್ಟೋಗುತ್ತೆ. ಇದರಿಂದ ಆ ಮಷಿನ್ ಹಾಳಾಗೋಗುತ್ತೆ. ಇದನ್ನೆಲ್ಲ ಮಾಡಿರೋದು ಕಾರ್ಲೆ ಅಂತ ಅವನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ನಂತರ ಅಲೆನ್ ಹೊರಗಡೆ ಬಂದಾಗ ಇವನನ್ನ ಫಾಲೋ ಮಾಡ್ತಿದ್ರಲ್ಲ ಆ ಮಕ್ಕಳಲ್ಲಿದ್ದಂತ ಬಿಲ್ಲಿ ಅನ್ನೋ ಒಬ್ಬ ಹುಡುಗ ನಾನು ಇಷ್ಟಪಡ್ತಿರುವಂತ ಹುಡುಗಿ ಸ್ಯಾರಾ ಜೊತೆ ನೀನ್ ಯಾಕೆ ಓಡಾಡ್ತಿದ್ದೆ ಅಂತ ಇವನಿಗೆ ಹೊಡೆದು ಅಲ್ಲಿಂದ ಹೊಟ್ಟೋಗ್ತಾನೆ. ಸರಿ ಅಂತ ಇವನು ಕೂಡ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದು ವಿಚಿತ್ರವಾಗಿರುವಂತ ಸೌಂಡ್ ಕೇಳಿಸುತ್ತೆ. ಆದ್ರಿಂದ ಸೌಂಡ್ ಅನ್ನ ಫಾಲೋ ಮಾಡ್ಕೊಂಡು ಒಂದು ಕನ್ಸ್ಟ್ರಕ್ಷನ್ ಸೈಟ್ ಗೆ ಬಂದಾಗ ಇವನ ಮುಂದೆ ಇರುವಂತ ಭೂಮಿಯ ಒಳಗಡೆಯಿಂದ ಸೌಂಡ್ ಬರ್ತಿರೋದು ಇವನಿಗೆ ಕೇಳಿಸುತ್ತೆ. ಅದಕ್ಕೆ ಅಲ್ಲಿದ್ದಂತ ಮಣ್ಣನ್ನ ತೆಗೆದು ನೋಡಿದ್ರೆ ಒಂದು ಬಾಕ್ಸ್ ಸಿಗುತ್ತೆ. ಆಕ್ಚುಲಿ ಬಾಕ್ಸ್ ಬೇರೆ ಯಾವುದು ಅಲ್ಲ, ಮೂವಿಯ ಮೊದಲಲ್ಲಿ ಇಬ್ರು ಹುಡುಗರು ಒಂದು ಬಾಕ್ಸ್ ಅನ್ನು ಹೂತಾಕುದ್ರಲ್ಲ ಅದೇ ಬಾಕ್ಸ್ ಇದು. ಈ ಬಾಕ್ಸ್ ನ ಒಳಗಡೆ ಇವನಿಗೆ ಜುಮಾಂಜಿ ಅನ್ನೋ ಒಂದು ಗೇಮ್ ಬೋರ್ಡ್ ಸಿಗುತ್ತೆ. ಆದ್ರಿಂದ ಅದನ್ನ ತಗೊಂಡು ಇವನ ಮನೆಗೆ ಬಂದು ಚೆಕ್ ಮಾಡ್ತಿರ್ಬೇಕಾದ್ರೆ ಇವನ ತಾಯಿ ಕರೀತಾರೆ. ಅದಕ್ಕೆ ಏನು ಅಂತ ಇವನು ಕೂಡ ಮಾತಾಡೋದಕ್ಕೆ ಬಂದಾಗ ಇವನ ತಂದೆ ತಾಯಿ ಒಂದು ಇನ್ವಿಟೇಷನ್ ಅನ್ನ ಕೊಟ್ಟು ಹೇಳ್ತಾರೆ, ನಿನ್ನನ್ನ ನಾವು ಪ್ಯಾರಿಸ್ ಹಾಸ್ಟೆಲ್ಗೆ ಹಾಕ್ತಿದೀವಿ ಅಂತ. ಆಕ್ಚುಲಿ ಆ ಹಾಸ್ಟೆಲ್ ಕೂಡ ಇವರ ಫ್ಯಾಮಿಲಿಗೆನೆ ಸೇರಿರೋದು. ಆದ್ರೆ ಇವನಿಗೆ ಮಾತ್ರ ಹಾಸ್ಟೆಲ್ಗೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಇದರಿಂದ ಇವನ ತಂದೆ ಜೊತೆ ಜಗಳ ಮಾಡ್ತಾನೆ. ಆದ್ರೆ ಇವನ ತಂದೆ ತಾಯಿ ಮಾತ್ರ ಮಾತನ್ನ ಕೇಳ್ದೆ ನಾವು ಹೊರಗಡೆ ಹೋಗಿ ಬರ್ತೀವಿ, ಬರ್ತಿದ್ದಂಗೆನೆ ನಿನ್ನನ್ನ ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೋಗ್ತಾರೆ. ಅದಕ್ಕೆ ಇವನು ಕೂಡ ಇದೇ ಸರಿಯಾದ ಸಮಯ ಅಂತ ಮನೆ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವನ ಮನೆ ಮುಂದೆ ಸ್ಯಾರಾ ಅನ್ನೋ ಒಬ್ಳು ಹುಡುಗಿ ಬರ್ತಾಳೆ. ಹೇಳ್ಬೇಕು ಅಂತಂದ್ರೆ ಆಗ್ಲೇ ಬಿಲ್ಲಿ ಇವನಿಗೆ ಹೊಡೆದ್ನಲ್ಲ, ಯಾಕೆ ನಾನು ಇಷ್ಟಪಡ್ತಿದ್ದಂತ ಹುಡುಗಿ ಜೊತೆ ಓಡಾಡ್ತಿದ್ದೆ ಅಂತ, ಅದೇ ಸ್ಯಾರಾ ಇವಳು. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಆಗ್ಲೇ ಅಲೆನ್ಗೆ ಕನ್ಸ್ಟ್ರಕ್ಷನ್ ಸೈಟ್ ಇಂದ ಒಂದು ವಿಚಿತ್ರವಾಗಿರುವಂತ ಸೌಂಡ್ ಕೇಳಿಸ್ತಲ್ಲ, ಅದು ಮತ್ತೊಂದ್ಸಲ ಕೇಳಿಸುತ್ತೆ. ಈ ಸಲ ಈ ಸೌಂಡ್ ಸಾರಾಗೂ ಕೂಡ ಕೇಳಿಸಿರುತ್ತೆ. ಇದಕ್ಕೆಲ್ಲ ಕಾರಣ ಜುಮಾಂಜಿ ಗೇಮ್ ಅಂತ ಈ ಗೇಮ್ ಅನ್ನ ಇವನು ಓಪನ್ ಮಾಡ್ತಾನೆ. ಆದ್ರೆ ಸ್ಯಾರಾಗ್ ಮಾತ್ರ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ. ಇದರಿಂದ ಇವಳು ಗೇಮ್ ನಲ್ಲಿ ಇದ್ದಂತ ಡೈಸ್ ಅನ್ನ ಬಿಸಾಕ್ದಾಗ ಅದರಲ್ಲಿ 6 ನಂಬರ್ ಬರುತ್ತೆ. ನೋಡಿದ್ರೆ ಗೇಮ್ ನಲ್ಲಿ ಇದ್ದಂತ 2 ಕ್ಯಾರೆಕ್ಟರ್ ಗಳಲ್ಲಿ ಒಂದು ಕ್ಯಾರೆಕ್ಟರ್ ಅದಾಗದೆ ಮೂವ್ ಆಗ್ತಿರುತ್ತೆ. ಏನಿದು ವಿಚಿತ್ರ ಅಂತ ಇವರಿಬ್ರು ನೋಡಿದಾಗ ಅಲ್ಲಿದ್ದಂತ ಒಂದು ಸ್ಕ್ರೀನ್ ನಲ್ಲಿ ಬರುತ್ತೆ, ಕತ್ಲಲ್ಲಿ ಹಾರುವಂತ ಪಕ್ಷಿಗಳು ತುಂಬಾನೇ ಡೇಂಜರಸ್ ಆಗಿರ್ತವೆ, ಅವುಗಳನ್ನ ನೋಡ್ತಿದ್ದಂಗೆ ನೀವು ಓಡ್ಬೇಕು ಅಂತ ಬರುತ್ತೆ. ಸರಿ ಅಂತ ಹೇಳಿ ಅಲೆನ್ ಈ ಸಲ ಇವನ್ ಡೈಸ್ ಅನ್ನ ಬಿಸಾಕ್ತಾನೆ. ಅಂದ್ರೆ ಇವರಿಬ್ರು ಈಗ ಗೇಮ್ ಅನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ ಅಂತ. ಮತ್ತೊಂದ್ಸಲ ಈ ಸ್ಕ್ರೀನ್ ನಲ್ಲಿ ಬರುತ್ತೆ 5 ಅಥವಾ 8 ಬರೋವರೆಗೂ ನೀನು ಕಾರ್ಡ್ ನಲ್ಲೇ ವೇಟ್ ಮಾಡ್ಬೇಕು ಅಂತ. ಹೀಗಂತ ಬರ್ತಿದ್ದಂಗೆನೆ ಅಲೆನ್ ಡೈರೆಕ್ಟ್ ಆಗಿ ಜುಮಾಂಜಿ ಗೇಮ್ ಒಳಗಡೆನೆ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಮೊದಲನೇ ಸಲ ಸ್ಯಾರಾ ಡೈಸ್ ಅನ್ನ ಹಾಕ್ದಾಗ ಕತ್ಲಲ್ಲಿ ಹಾರುವಂತ ಒಂದು ಪಕ್ಷಿ ಬಗ್ಗೆ ಮೆನ್ಷನ್ ಮಾಡ್ತಲ್ಲ, ಅದೇ ರೀತಿ ಒಂದಷ್ಟು ಬಾವಲಿಗಳು ಬಂದು ಇವಳನ್ನ ಅಟ್ಯಾಕ್ ಮಾಡ್ಬಿಡ್ತವೆ. ಇದರಿಂದ ಇವಳು ತಪ್ಪಿಸ್ಕೊಂಡು ಮನೆಗೆ ಓಡೊಂಟೋಗ್ತಾಳೆ. ಇಲ್ಲಿಂದ ಸೀನ್ 26 ವರ್ಷಗಳ ಕಾಲ ಮುಂದಕ್ಕೆ ಶಿಫ್ಟ್ ಆದಾಗ ಕಾಲಿರುವಂತ ಒಂದು ಮನೆನ ನೋಡೋದಕ್ಕೆ ಬಂದಿರೋ ನೋರಾ ಅನ್ನೋ ಒಬ್ಳು ಲೇಡಿನ ನಮ್ಗೆ ತೋರಿಸ್ತಾರೆ. ಇವಳ ತಮ್ಮನ ಮಕ್ಕಳಾಗಿರುವಂತ ಜೂಡಿ ಹಾಗೆ ಪೀಟರ್ನು ಕೂಡ ಕರ್ಕೊಂಡ್ ಬಂದಿರ್ತಾಳೆ. ಹೇಳ್ಬೇಕು ಅಂತಂದ್ರೆ ಈ ಇಬ್ರು ಮಕ್ಕಳ ತಂದೆ ತಾಯಿ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಈ ಮಕ್ಕಳನ್ನ ನೋಡ್ಕೊಳ್ತಾ ಸಾಕ್ತಿರೋದು ನೋರಾನೆ. ಅಂದಂಗೆ ಈಗ ಇವರೆಲ್ಲರೂ ನೋಡೋದಕ್ಕೆ ಬಂದಿದಾರಲ್ಲ ಈ ಖಾಲಿ ಮನೆ, ಇದು ಬೇರೆ ಯಾವುದು ಅಲ್ಲ, 26 ವರ್ಷಗಳ ಹಿಂದೆ ಅಲೆನ್ ಹಾಗೆ ಅವನ ಫ್ಯಾಮಿಲಿ ಅವರು ಇದ್ರಲ್ಲ ಅದೇ ಮನೆ ಇದು. ಇದಾದ್ಮೇಲೆ ಇವರು ಈ ಮನೇಲಿ ವಾಸ ಮಾಡೋದಕ್ಕೆ ಶುರು ಮಾಡಿದಾಗ ಪೀಟರ್ ಇಲ್ಲಿನ ಸ್ಟೋರ್ ರೂಮ್ಗೆ ಬರ್ತಾನೆ. ಆದ್ರೆ ಇಲ್ಲಿರುವಂತ ಒಂದು ಬಾವ್ಲಿನ ನೋಡಿ
ತುಂಬಾನೇ ಹೆದರ್ಕೊಬಿಡ್ತಾನೆ. ಅದಕ್ಕೆ ಏನಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ನೋರಾ ಬಂದಾಗ ಆ ಬಾವಲಿ ಇರೋದು ಇವಳಿಗೂ ಕೂಡ ಗೊತ್ತಾಗುತ್ತೆ. ಆದ್ರಿಂದ ಅದನ್ನೇ ಹಿಡ್ಕೊಂಡು ಹೋಗೋದಕ್ಕೆ ಅಂತ ಒಬ್ಬ ವ್ಯಕ್ತಿನ ಕರೆಸ್ತಾರೆ. ಈ ವ್ಯಕ್ತಿ ಆ ಬಾವಲಿನ ಹುಡುಕ್ತಾ ಹುಡುಕ್ತಾ ಇಬ್ರು ಮಕ್ಳಿಗೂ ಹೇಳ್ತಾ ಹೋಗ್ತಾನೆ, 26 ವರ್ಷಗಳ ಹಿಂದೆ ಈ ಮನೇಲಿ ಒಂದು ಫ್ಯಾಮಿಲಿ ಇತ್ತು. ಆದ್ರೆ ಇದ್ದಕ್ಕಿದ್ದಂಗೆನೆ ಈ ಮನೇಲಿ ಇದ್ದಂತ ತಂದೆ ಅವನ ಮಗನಾಗಿದ್ದಂತ ಅಲೆನ್ನ ಸಾಯಿಸಿ ಅವನ ಬಾಡಿನ ಎಲ್ಲೋ ಬಚ್ಚಿಟ್ಟಿದ್ದ ಅಂತ ಮಾತಾಡ್ಕೋತಾರೆ ಅಂತ. ಇದೆಲ್ಲ ಆದ್ಮೇಲೆ ನೋರಾ ಮನೆನೆಲ್ಲ ಕ್ಲೀನ್ ಮಾಡಿ ಸೆಟಪ್ ಅನ್ನ ಮಾಡ್ಕೋತಾಳೆ. ನಂತರ ಇವರು ಊಟ ಮಾಡ್ತಿರ್ಬೇಕಾದ್ರೆ ಜೂಡಿ ಆ ವ್ಯಕ್ತಿ ಹೇಳದ್ನಲ್ಲ ಅಲೆನ್ನ ಅವನ ತಂದೆ ಸಾಯಿಸಿರುವಂತ ವಿಷಯನ ಅದನ್ನ ನೋರಾಗೆ ಹೇಳ್ತಾಳೆ. ಆದ್ರೆ ಇವಳು ಮಾತ್ರ ಮಾತನ್ನೆಲ್ಲ ನಂಬೋದಕ್ಕೆ ಹೋಗೋದಿಲ್ಲ. ಊಟ ಎಲ್ಲ ಆದ್ಮೇಲೆ ಪೀಟರ್ ಮಲ್ಕೊಳಕ್ಕೆ ಬಂದಾಗ ಇವನ ತಂದೆ ತಾಯಿಯ ಫೋಟೋನ ತುಂಬಾ ಬೇಜಾರಿಂದ ನೋಡ್ತಿರ್ತಾನೆ. ಆಗ ಜೂಡಿ ಇಲ್ಲಿಗೆ ಬಂದು ಇವನಿಗೆ ಸಮಾಧಾನ ಮಾಡ್ತಾಳೆ, ಏನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ, ನಾನ್ ನಿನ್ ಜೊತೆ ಇರ್ತೀನಿ ಅಂತ. ಮಾರನೇ ದಿನ ನೋರಾ ಎಲ್ಲಾ ತಯಾರನ್ನು ಮಾಡ್ಕೊಂಡು ಕೆಲ್ಸಕ್ಕೆ ಅಂತ ಹೋಗ್ತಾಳೆ. ಇವರಿಬ್ರು ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಮಾಡ್ಕೊತಿರ್ಬೇಕಾದ್ರೆ 26 ವರ್ಷಗಳ ಹಿಂದೆ ಅಲೆನ್ಗೆ ಜುಮಾಂಜಿ ಅನ್ನೋ ಒಂದು ಗೇಮ್ ಬಾಕ್ಸ್ ಇಂದ ವಿಚಿತ್ರವಾಗಿರುವಂತ ಶಬ್ದ ಕೇಳಿಸ್ತಿತ್ತಲ್ಲ, ಅದೇ ತರದ ಶಬ್ದ ಇವ್ರಿಗೂ ಕೂಡ ಕೇಳಿಸೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಸೌಂಡ್ ಅನ್ನ ಫಾಲೋ ಮಾಡ್ಕೊಂಡು ಸ್ಟೋರ್ ರೂಮ್ ಗೆ ಬಂದಾಗ ಇವ್ರಿಗೂ ಕೂಡ ಅದೇ ಜುಮಾಂಜಿ ಗೇಮ್ ಬಾಕ್ಸ್ ಸಿಗುತ್ತೆ. ಅದನ್ನ ಇವರು ಓಪನ್ ಮಾಡ್ತಿದ್ದಂಗೆನೆ ಗೇಮ್ ನ ಕ್ಯಾರೆಕ್ಟರ್ಸ್ ಅದಾಗದೆ ಹೋಗಿ ನಿಂತ್ಕೊಳ್ಳೋದನ್ನ ನೋಡಿ ತುಂಬಾನೇ ಶಾಕ್ ಆಗಿ ಹೋಗುತ್ತೆ. ಆದ್ರಿಂದ ಜೂಡಿ ಆ ಗೇಮ್ ನಲ್ಲಿದ್ದಂತ 2 ಡೈಸ್ ಗಳನ್ನ ಹಾಕ್ದಾಗ ನಂಬರ್ 6 ಬರುತ್ತೆ. ಅದೇ ರೀತಿ ಕ್ಯಾರೆಕ್ಟರ್ ಕೂಡ 6 ಸ್ಟೆಪ್ ಮುಂದೆ ಹೋಗ್ತಿದ್ದಂಗೆನೆ ಸ್ಕ್ರೀನ್ ನಲ್ಲಿ ಬರುತ್ತೆ ಒಂದು ವಿಚಿತ್ರವಾಗಿರುವಂತ ಕೀಟ, ಅದು ನಿಮ್ಗೆ ಕಚ್ಚಿದ್ರೆ ನೀವು ಕೆರ್ಕೋತೀರಾ ಅಂತ. ಹೀಗಂತ ಹೇಳ್ತಿದ್ದಂಗೆನೆ ಸ್ವಲ್ಪ ದೊಡ್ಡ ಸೈಜ್ ನಲ್ಲಿರುವಂತ ಸೊಳ್ಳೆಗಳು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಆದ್ರೂ ಕೂಡ ಜೂಡಿ ಧೈರ್ಯ ಮಾಡಿ ಅವುಗಳನ್ನ ಹೊಡೆದು ಓಡಿಸ್ಬಿಡ್ತಾಳೆ. ಇದ್ರ ಬಗ್ಗೆ ಇವ್ರಿಗೆ ಏನು ಕೂಡ ಅರ್ಥ ಆಗದೆ ಈಗ ಪೀಟರ್ ಡೈಸ್ ಅನ್ನ ಹಾಕ್ತಾನೆ. ನಂಬರ್ 2 ಬರುತ್ತೆ. ಆಗ ನೋಡಿದ್ರೆ ಸ್ಕ್ರೀನ್ ನಲ್ಲಿ ಮತ್ತೊಂದ್ಸಲ ಬರುತ್ತೆ, ಕೋತಿಗಳ ಚೇಷ್ಟನ ನೀವ್ ಯಾರು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಅದೇ ಸಮಯಕ್ಕೆ ಕಿಚನ್ ನಲ್ಲಿ ಏನೋ ಶಬ್ದ ಬಂತು ಅಂತ ಇವರು ಬಂದು ನೋಡಿದ್ರೆ ಅಡಿಗೆ ಮನೆ ತುಂಬಾ ಕೋತಿಗಳು ಧ್ವಂಸ ಮಾಡ್ತಿರ್ತವೆ. ಆದ್ರಿಂದ ಇವರು ಮತ್ತೆ ಗೇಮ್ ಹತ್ರ ಬರ್ತಾರೆ. ನಂತರ ನೋಡಿದ್ರೆ ಕೋತಿಗಳೆಲ್ಲ ಇಲ್ಲಿಂದ ಸಿಟಿಯ ಒಳಗಡೆ ಹೊಟ್ಟೋಗ್ತವೆ. ಅಷ್ಟೇ ಅಲ್ಲ, ಈ ಗೇಮ್ ನ ಮೇಲೆ ಬರ್ದಿರೋದನ್ನ ನೋಡಿ ಇವರಿಗೆ ಅರ್ಥ ಆಗೋಗುತ್ತೆ, ಈ ಗೇಮ್ ಅನ್ನ ಆಡಿ ಕಂಪ್ಲೀಟ್ ಆಗಿ ಮುಗಿಸಿದ್ರೆ ಮಾತ್ರ ಗೇಮ್ ಇಂದ ಹೊರಗಡೆ ಬಂದಿರುವಂತ ಪ್ರಾಣಿಗಳೆಲ್ಲ ಮತ್ತೊಂದ್ಸಲ ಗೇಮ್ ನ ಒಳಗಡೆ ಹೋಗೋದು ಅಂತ. ಆದ್ರಿಂದ ಮತ್ತೊಂದ್ಸಲ ಗೇಮ್ ಅನ್ನ ಸ್ಟಾರ್ಟ್ ಮಾಡಿದಾಗ ಸ್ಕ್ರೀನ್ ನಲ್ಲಿ ಬರುತ್ತೆ, ಒಂದು ಪ್ರಾಣಿಗೆ ಮನುಷ್ಯರ ಮಾಂಸ ಅಂದ್ರೆ ತುಂಬಾನೇ ಇಷ್ಟ, ಆ ಪ್ರಾಣಿನ ನೀವು ನೋಡ್ತಿದ್ದಂಗೆನೆ ಓಡೋಗ್ಬೇಕು ಅಂತ. ಅದೇ ಸಮಯಕ್ಕೆ ಇವರ ಹಿಂದೆಯಿಂದ ಒಂದು ಸಿಂಹ ಕೂಡ ಬಂದ್ಬಿಟ್ಟಿರುತ್ತೆ. ಇನ್ನೇನು ಅದು ಇವರ ಮೇಲೆ ಅಟ್ಯಾಕ್ ಮಾಡಿ ಇವರನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಗೇಮ್ ಇಂದ ಹೊರಗಡೆ ಬಂದಿರುವಂತ ಒಬ್ಬ ಕಾಡು ಮನುಷ್ಯ ಆ ಸಿಂಹನ ಯಾಮಾರಿಸಿ ರೂಮ್ ನ ಒಳಗಡೆ ಹೋಗೋ ರೀತಿ ಮಾಡಿ ಅದನ್ನ ಲಾಕ್ ಮಾಡಿಬಿಡ್ತಾನೆ. ಅಷ್ಟೇ ಅಲ್ಲದೆ ಈ ವ್ಯಕ್ತಿ ಈ ಮನೆನ ನೋಡಿ ತುಂಬಾನೇ ಸಂತೋಷ ಪಡ್ತಿರ್ತಾನೆ. ಯಾವಾಗ ಇವನು 26 ವರ್ಷಗಳ ಹಿಂದೆ ಮನೇಲಿದ್ದಂತ ಅಲೆನ್ನ ತಂದೆ ತಾಯಿಯ ಫೋಟೋನ ಎತ್ಕೋತಾನೋ ಆಗ್ಲೇ ನಮ್ಗೆ ಗೊತ್ತಾಗೋದು 26 ವರ್ಷಗಳ ಹಿಂದೆ ಜುಮಾಂಜಿ ಗೇಮ್ ನ ಒಳಗಡೆ ಹೋದ್ನಲ್ಲ ಅಲೆನ್, ಅದೇ ಅಲೆನ್ ಇವನು ಗೇಮ್ ನ ಒಳಗಡೆ ಬೆಳೆದು ದೊಡ್ಡವನಾಗಿರ್ತಾನೆ. ಇಷ್ಟು ವರ್ಷ ಆದ್ಮೇಲೆ ಗೇಮ್ ಇಂದ ಹೊರಗಡೆ ಬಂದಿರೋದಕ್ಕೆ ಇವನಿಗೆ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಆದ್ರೆ ಒಂದು ವಿಷಯ ಮಾತ್ರ ಇವನಿಗೆ ಅರ್ಥ ಆಗ್ತಿರೋದಿಲ್ಲ, ಈ ಮನೇಲಿದ್ದಂತೆ ಇವನ ತಂದೆ ತಾಯಿ ಎಲ್ಲಿಗೆ ಹೋದ್ರು ಅಂತ. ಇದೇ ಟೆನ್ಷನ್ ಅಲ್ಲಿ ಇವನು ಹೊರಗಡೆ ಬಂದಾಗ ರೋಡ್ ನಲ್ಲಿ ಹೋಗ್ತಿರುವಂತ ಒಬ್ಬ ಪೊಲೀಸ್ ಇವನ ಹತ್ರ ಬರ್ತಾನೆ. ಅಂದಂಗೆ ಪೊಲೀಸ್ ಬೇರೆ ಯಾರು ಅಲ್ಲ, ಇವನು ಚಿಕ್ಕವನಿರ್ಬೇಕಾದ್ರೆ ಇವರ ಶೂ ಕಂಪ್ನಿಲಿ ಕಾರ್ಲ್ ಅನ್ನೋ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ನಲ್ಲ, ಅದೇ ಕಾರ್ಲ್ ಇವನು. ಅಲ್ಲೇನೇನೋ ಇವನನ್ನ ಗುರ್ತಿಡ್ತಾನೆ, ಆದ್ರೆ ಕಾರ್ಲ್ಗೆ ಮಾತ್ರ ಇವನನ್ನ ಗುರ್ತಿಡಿಯೋದಕ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಇವನಿಗೆ ಮಕ್ಕಳಿಂದಾನೇ ಗೊತ್ತಾಗುತ್ತೆ ಇದು 1995ನೇ ಇಸ್ವಿ ಅಂತ. ಅದೇ ಸಮಯಕ್ಕೆ ಗೇಮ್ ಇಂದ ಹೊರಗಡೆ ಬಂದಿರುವಂತ ಒಂದಷ್ಟು ಕೋತಿಗಳು ಬಂದು ಕಾರ್ಲ್ನ ಪೊಲೀಸ್ ಕಾರನ್ನ ತಗೊಂಡು ಅಲ್ಲಿಂದ ಓಡೊಂಟೋಗ್ತವೆ. ನಂತರ ಅಲೆನ್ ಅಲ್ಲಿಂದ ಸಿಟಿ ಒಳಗಡೆ ಬಂದಾಗ ಎಲ್ಲನೂ ತುಂಬಾ ವಿಚಿತ್ರವಾಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಹೀಗೆ ಇವನು ಅಲ್ಲಿಂದ ಇವರದ್ದೇ ಕಂಪ್ನಿ ಆಗಿದ್ದಂತ ಪ್ಯಾರಿಸ್ ಶೂ ಕಂಪ್ನಿ ಹತ್ರ ಬಂದು ನೋಡಿದ್ರೆ ಈ ಕಂಪ್ನಿ ಸಂಪೂರ್ಣವಾಗಿ ಮುಚ್ಚೋಗಿರುತ್ತೆ. ಇದನ್ನ ನೋಡಿದ ಇವನಿಗೆ ತುಂಬಾನೇ ಬೇಜಾರಾಗುತ್ತೆ. ಇದೆಲ್ಲ ಹೇಗಾಯ್ತು ಅಂತಾನು ಕೂಡ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಹೀಗೆ ಇವನು ಬೇಜಾರ್ ಮಾಡ್ಕೋತಿರ್ಬೇಕಾದ್ರೆ ಇದೇ ಬಿಲ್ಡಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ವಾಸ ಆಗಿರೋದನ್ನ ನೋಡಿ ಈ ವ್ಯಕ್ತಿ ಹತ್ರ ಬಂದು ಕೇಳ್ತಾನೆ, ಈ ಕಂಪನಿಯ ಓನರ್ಸ್ ಗಳಿಗೆ ಏನಾಯ್ತು ಅಂತ. ಆಗ ಈ ವ್ಯಕ್ತಿನೂ ಕೂಡ ಹೇಳ್ತಾ ಹೋಗ್ತಾನೆ, ತುಂಬಾ ವರ್ಷಗಳ ಹಿಂದೆ ಈ ಕಂಪನಿಯ ಓನರ್ ನ ಮಗ ಆಗಿದ್ದಂತ ಅಲೆನ್ ಮಿಸ್ಟೀರಿಯಸ್ ಆಗಿ ಕಣ್ಮರೆ ಆಗೋದ. ಅವನನ್ನ ಹುಡ್ಕೋದಕ್ಕೆ ಅವನ ತಂದೆ ಅವರ ದುಡ್ಡನ್ನ ಅವ್ರ ಹತ್ರ ಇದ್ದಂತ ಎಲ್ಲಾ ಆಸ್ತಿನೂ ಖರ್ಚು ಮಾಡ್ಬಿಟ್ರು. ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅವರ ಮಗ ಸಿಗ್ಲೇ ಇಲ್ಲ. ಮಗನ್ಗೋಸ್ಕರ ಅಷ್ಟೊಂದು ಪ್ರೀತಿನ ತೋರ್ಸಂತ ತಂದೆನ ನಾನ್ ನೋಡೇ ಇಲ್ಲ ಅಂತ ಈ ವ್ಯಕ್ತಿ ಹೇಳ್ತಾನೆ. ಅಷ್ಟೇ ಅಲ್ಲ, ಈ ವ್ಯಕ್ತಿಯಿಂದಾನೇ ಗೊತ್ತಾಗುತ್ತೆ ಈಗ ಅಲೆನ್ನ ತಂದೆ ತಾಯಿ ಬದುಕಿಲ್ಲ, ಸತ್ತೋಗಿದ್ದಾರೆ ಅಂತ. ಆದ್ರಿಂದ ಇವನ ತಂದೆ ತಾಯಿಯ ಸಮಾಧಿ ಹತ್ರ ಬಂದು ತುಂಬಾ ಬೇಜಾರ್ ಮಾಡ್ಕೋತಿರ್ಬೇಕಾದ್ರೆ ಜೂಡಿ ಹಾಗೆ ಪೀಟರ್ ಇವನಿಗೆ ಸಮಾಧಾನ ಮಾಡ್ತಾರೆ. ನಂತರ ಇವರು ಅಲ್ಲಿಂದ ಮತ್ತೆ ಮನೆ ಹತ್ರ ಹೋಗ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಗೇಮ್ ಇಂದ ಹೊರಗಡೆ ಬಂದಿರುವಂತ ಪ್ರಾಣಿಗಳೆಲ್ಲ ಸಿಟಿಲಿ ಓಡಾಡ್ತಿದಾವೆ ಅಂತ. ಆದ್ರಿಂದ ಅಲ್ಲೇ ಇದ್ದಂತ ಒಂದು ಕಾರ್ನ ಒಳಗಡೆ ಬಂದು ಮನೆ ಹತ್ರ ಹೋಗೋದಕ್ಕೆ ರೆಡಿ ಆಗ್ತಾರೆ. ಆದ್ರೆ ಅಲ್ಲನ್ಗೆ ಕಾರನ್ನ ಓಡಿಸೋದಕ್ಕೆ ಬರೋದಿಲ್ಲ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಆ ಕಾರನ್ನ ಓಡಿಸ್ಕೊಂಡು ಮನೆ ಹತ್ರ ಬಂದು ತಲುಪ್ತಾರೆ. ನಂತರ ಮಕ್ಕಳು ಇವನ ಹತ್ರ ಜುಮಾಂಜಿ ಗೇಮ್ ಅನ್ನ ತಗೊಂಡ್ ಬಂದ್ರೆ ಅದನ್ನ ನೋಡಿನೇ ಇವನು ಹೆದರ್ಕೋತಿರ್ತಾನೆ. ಅದಕ್ಕೆ ಮೊದಲು ನಾನು ಫ್ರೆಶ್ ಅಪ್ ಆಗ್ಬೇಕು ಅಂತ ಅಲ್ಲಿಂದ ವಾಶ್ರೂಮ್ ಗೆ ಬರ್ತಾನೆ. ಇವನು ಕಟ್ಟಿಂಗ್ ಅನ್ನ ಹಾಗೆ ಸ್ನಾನನೆಲ್ಲ ಮಾಡ್ಕೊಂಡು ಹೊರಗಡೆ ಬಂದಾಗ್ಲೂ ಕೂಡ ಮಕ್ಕಳು ಕೇಳ್ತಾರೆ ಈ ಗೇಮ್ ಅನ್ನ ಮುಗಿಸೋದಕ್ಕೆ ನಮ್ಗೆ ಸಹಾಯ ಮಾಡಿ ಅಂತ. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ತಾನೆ ಇರೋದಿಲ್ಲ. ಅಕಸ್ಮಾತ್ ನಾನು ಮತ್ತೊಂದ್ಸಲ ಈ ಗೇಮ್ ನ ಒಳಗಡೆ ಹೊಟ್ಟೋದ್ರೆ ಅಂತ. ಆದ್ರೂ ಕೂಡ
ಕೊನೆಗೆ ಮಕ್ಳಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಇವನು ಒಪ್ಕೊಬಿಡ್ತಾನೆ. ಯಾಕೆಂತಂದ್ರೆ ನನ್ಗಾದಂತ ಸ್ಥಿತಿ ಮಕ್ಕಳಿಗೆ ಆಗ್ಬಾರ್ದು ಅಂತ. ಆದ್ರೆ ಮತ್ತೊಂದು ಪ್ರಾಬ್ಲಮ್ ಇವ್ರಿಗೆ ಎದುರಾಗುತ್ತೆ. ಅದೇನು ಅಂತಂದ್ರೆ 26 ವರ್ಷಗಳ ಹಿಂದೆ ಅಲೆನ್ ಸಾರಾ ಜೊತೆ ಗೇಮ್ ಅನ್ನ ಆಡಿದ್ನಲ್ಲ, ಈಗ ಈ ಗೇಮ್ ಅನ್ನ ಮುಂದುವರಿಸಬೇಕು ಅಂತಂದ್ರೆ ಆ ಸಾರನ್ನು ಕೂಡ ಬರ್ಲೇಬೇಕು. ಅದಕ್ಕೆ ಇವ್ರ 3 ಜನ ಸೇರಿ ಸಾರಾ ಮನೆ ಹತ್ರ ಬಂದು ತಲುಪ್ತಾರೆ. ಇಲ್ಲಿಗೆ ಬಂದಾಗ್ಲೇ ಅಲೆನ್ಗೆ ಗೊತ್ತಾಗೋದು ಸಾರಾ ಮೆಂಟಲ್ ಸ್ಥಿತಿ ಸ್ವಲ್ಪ ಸರಿಲ್ಲ ಅಂತ. ನಂತರ ಇವನು ಅಲೆನ್ ಅನ್ನೋ ವಿಷಯನ ಸಾರಾಗೆ ಹೇಳ್ತಿದ್ದಂಗೆನೆ ಇವಳಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಅದಕ್ಕೆ ಇವಳನ್ನ ಮನೆ ಕರ್ಕೊಂಡ್ ಬರ್ತಾರೆ. ಈ ಸಲ ಗೇಮ್ ಅನ್ನ ಆಡಿ ಮುಗಿಸಿ ಎಲ್ಲಾ ಪ್ರಾಣಿಗಳನ್ನ ಮತ್ತೆ ಗೇಮ್ ನ ಒಳಗಡೆ ಕಳಿಸ್ಬೇಕು ಅಂತ. ಆದ್ರೆ ಎಷ್ಟೇ ಅರ್ಥ ಮಾಡಿಸಿದ್ರು ಕೂಡ ಸಾರಾ ಈ ಗೇಮ್ ಅನ್ನ ಆಡೋದಕ್ಕೆ ರೆಡಿ ಆಗಿರೋದಿಲ್ಲ. ಯಾಕೆಂತಂದ್ರೆ 26 ವರ್ಷಗಳ ಹಿಂದೆ ಅಲೆನ್ ಆ ಗೇಮ್ ನ ಒಳಗಡೆ ಹೋದಾಗ ಈ ವಿಷಯನ ಇವಳು ಎಲ್ಲರಿಗೂ ಹೇಳಿರ್ತಾಳೆ. ಆದ್ರೆ ಯಾರು ಕೂಡ ಇವಳ ಮಾತನ್ನ ನಮ್ದೇ ಇವಳು ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಅಂತ ಇವಳಿಗೆ ಹುಚ್ಚಿ ಪಟ್ಟನ ಕಟ್ಬಿಟ್ಟಿರ್ತಾರೆ. ಇದ್ರಿಂದಾನೇ ಈಗ ಇವಳು ಪ್ರತಿ ಒಂದ್ ವಿಷಯಕ್ಕೂ ಕೂಡ ಹೆದರ್ಕೊಳ್ಳೋದು. ಕೊನೆಗೂ ಸಾರಾ ಗೇಮ್ ಅನ್ನ ಆಡೋದಕ್ಕೆ ಒಪ್ಕೊಂಡು ಡೈಸ್ ಅನ್ನ ಹಾಕ್ತಿದ್ದಂಗೆನೆ ಸ್ಕ್ರೀನ್ ನಲ್ಲಿ ಬರುತ್ತೆ, ಈ ಹೂಗಳು ತುಂಬಾ ವೇಗವಾಗಿ ಬೆಳೀತಾ ಹೋಗ್ತವೆ, ಅವುಗಳಿಂದ ನೀವು ಎಚ್ಚರಿಕೆಯಿಂದ ಇರಿ ಅಂತ. ಹೀಗಂತ ಹೇಳ್ತಿದ್ದಂಗೆನೆ ಗೋಡೆಗಳಿಂದ ಜೀವ ಇರುವಂತ ಹೂಗಳೆಲ್ಲ ಬರೋದಕ್ಕೆ ಶುರು ಆಗ್ತವೆ. ಇದನ್ನ ನೋಡಿ ಇವರು ಹೆದರ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ದೊಡ್ಡ ಹೂ ಬಂದು ಪೀಟರ್ನ ಎಳ್ಕೊಂಡೋಗಿ ತಿನ್ನೋದಕ್ಕೆ ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲೇನ್ ಒಂದು ಕತ್ತಿನ ತಗೊಂಡ್ ಬಂದು ಆ ಹೂವಿನ ಕೊಂಬೆನ ಕತ್ತರಿಸಿ ಪೀಟರ್ನ ಕಾಪಾಡ್ತಾನೆ. ಈ ಕಡೆ ಕಾರ್ಲ್ಗೆ ಇವನ ಪೊಲೀಸ್ ಕಾರ್ ಆಕ್ಸಿಡೆಂಟ್ ಆಗಿರುವಂತ ಸ್ಥಿತಿಲಿ ಸಿಗುತ್ತೆ. ಹಾಗೆ ಇವನು ಕಾರ್ನ ಒಳಗಡೆ ಬಂದಾಗ ಕಂಟ್ರೋಲ್ ರೂಮ್ ಇಂದ ಗೊತ್ತಾಗುತ್ತೆ ತುಂಬಾ ಕೋತಿಗಳು ಸಿಟಿಲೆಲ್ಲ ಓಡಾಡ್ತಿದಾವೆ ಅಂತ. ಈ ಕಡೆ ಇವ್ರ 4 ಜನ ಈ ಸಲ ಗೇಮ್ ಅನ್ನ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ಅಲೆನ್ ಈ ಸಲ ಡೈಸ್ ಅನ್ನ ಹಾಕ್ತಾನೆ. ಆದ್ರೆ ಸ್ಕ್ರೀನ್ ನಲ್ಲಿ ಬಂದಿದ್ದನ್ನ ನೋಡಿ ಇವನು ತುಂಬಾನೇ ಹೆದರ್ಕೊಬಿಡ್ತಾನೆ. ಯಾಕೆ ಅಂತಂದ್ರೆ ಜುಮಾಂಜಿ ಗೇಮ್ ಇಂದ ಒಬ್ಬ ಹಂಟರ್ ಬರ್ತಾನೆ ಅಂತ ಅದ್ರಲ್ಲಿರುತ್ತೆ. ಅದೇ ಸಮಯಕ್ಕೆ ಗನ್ನನ್ನ ಹಿಡ್ಕೊಂಡಿರುವಂತ ಒಬ್ಬ ಬೇಟೆಗಾರ ಅಂದ್ರೆ ಹಂಟರ್ ಬಂದು ಯಾವುದೇ ರೀಸನ್ ಇಲ್ದೆ ಅಲೆನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಅಲೆನ್ ಕೂಡ ಅವನಿಂದ ತಪ್ಪಿಸ್ಕೊಂಡು ಓಡೋಗ್ತಿರ್ತಾನೆ. ಆಗ ರೋಡ್ ನಲ್ಲಿ ಹೋಗ್ತಿರುವಂತ ಕಾರ್ಲ್ ಗನ್ನನ್ನ ಹಿಡ್ಕೊಂಡಿರುವಂತ ಹಂಟರ್ ನ ನೋಡಿ ಅವನನ್ನ ತಡೆಯೋದಕ್ಕೆ ಅಂತ ಬರ್ತಾನೆ. ಆದ್ರೆ ಹಂಟರ್ ಕಾರಿಗೆ ಶೂಟ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೊಂಟೋಗಿರ್ತಾನೆ. ನಂತರ ಅಲೆನ್ ಕೂಡ ತುಂಬಾ ಕಷ್ಟಪಟ್ಟು ಆ ಹಂಟರ್ ಇಂದ ತಪ್ಪಿಸ್ಕೊಂಡು ಮನೆಗ್ ಬರ್ತಾನೆ. ಈಗ ಡೈಸ್ ಅನ್ನ ಹಾಕುವಂತ ಚಾನ್ಸ್ ಜೋಡಿದು. ಆದ್ರಿಂದ ಇವಳು ಕೂಡ ಡೈಸ್ ಅನ್ನ ಹಾಕಿದಾಗ ಸ್ಕ್ರೀನ್ ನಲ್ಲಿ ಬರುತ್ತೆ, ಇದನ್ನ ಭೂಕಂಪ ಅಂತ ಅನ್ಕೋಬೇಡಿ, ವಿಷಯ ಬೇರೆನೇ ಇದೆ ಅಂತ. ಹೀಗಂತ ಹೇಳ್ತಿದ್ದಂಗೆನೆ ಜುಮಾಂಜಿ ಗೇಮ್ ನಲ್ಲಿದ್ದಂತ ತುಂಬಾ ಕಾಡು ಪ್ರಾಣಿಗಳೆಲ್ಲ ಹೊರಗಡೆ ಬಂದು ಇಲ್ಲಿಂದ ಸೀದಾ ಸಿಟಿ ಒಳಗಡೆ ಓಡೊಂಟೋಗ್ತವೆ. ನಂತರ ಒಂದು ಪಕ್ಷಿ ಇವ್ರ ಹತ್ರ ಬಂದು ಜುಮಾಂಜಿ ಗೇಮ್ ಬಾಕ್ಸ್ ಅನ್ನ ಎತ್ಕೊಂಡು ಹಾರ್ ಹೊಟ್ಟೋಗುತ್ತೆ. ಅದಕ್ಕೆ ಇವರು ಕೂಡ ಪಕ್ಷಿನ ಫಾಲೋ ಮಾಡೋದಕ್ಕೆ ಶುರು ಮಾಡಿದಾಗ ನಮ್ಗೆ ತೋರಿಸ್ತಾರೆ ಆ ಜೀವ ಇರೋಂತ ಹೂ ಕೂಡ ಸಿಟಿ ಒಳಗಡೆ ಎಲ್ಲ ಹೋಗ್ತಿದೆ ಅಂತ. ಈ ಕಡೆ ಹಂಟರ್ ಒಂದು ಗನ್ ಶಾಪ್ ಗೆ ಬರ್ತಾನೆ. ಯಾಕೆಂತಂದ್ರೆ ಇವನ ಗನ್ ಅಲ್ಲಿ ಇದ್ದಂತ ಬುಲೆಟ್ ಗಳು ಖಾಲಿ ಆಗೋಗಿರ್ತವೆ. ಆದ್ರೆ ಇವನಿಗೆ ಗನ್ನಿಗೆ ಬೇಕಾಗಿರುವಂತ ಬುಲೆಟ್ ಗಳು ಇಲ್ಲಿ ಸಿಗೋದಿಲ್ಲ. ಆದ್ರಿಂದ ಗೋಲ್ಡ್ ಕಾಯಿನ್ ಅನ್ನ ಕೊಟ್ಟು ತುಂಬಾ ಅಡ್ವಾನ್ಸ್ ಆಗಿರುವಂತ ಒಂದು ಗನ್ ಅನ್ನ ತಗೋತಾನೆ. ಈ ಕಡೆ ಅಲ್ಲೇನ ಆ ಪಕ್ಷಿನ ಫಾಲೋ ಮಾಡ್ಕೊಂಡು ಬಂದು ಜುಮಾಂಜಿ ಗೇಮ್ ಅನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಾನೆ. ಆದ್ರೆ ಇದು ಕೊಡ್ತಿರೋದಿಲ್ಲ. ಇದರಿಂದ ಅದಕ್ಕೆ ಮೀನನ್ನ ಕೊಟ್ಟು ಕಿತ್ಕೊಳ್ಳೋದಕ್ಕೆ ನೋಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಗೇಮ್ ನೀರಿನ ಒಳಗಡೆ ಬಿದ್ದು ತೇಲ್ಕೊಂಡು ಹೋಗ್ತಿರುತ್ತೆ. ಅದಕ್ಕೆ ಪೀಟರ್ ಅಲ್ಲಿಂದ ಓಡ್ ಬಂದು ತೇಲ್ಕೊಂಡು ಹೋಗ್ತಿರುವಂತ ಗೇಮ್ ಬಾಕ್ಸ್ ಅನ್ನ ಕಾಪಾಡ್ತಾನೆ. ಅದೇ ಸಮಯಕ್ಕೆ ಹಂಟರ್ ಮನೆಗ್ ಬಂದು ನೋಡಿದ್ರೆ ಇಲ್ಲಿ ಯಾರು ಇರೋದಿಲ್ಲ. ಇಲ್ಲಿ ಇವರೆಲ್ಲ ಪೀಟರ್ ನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಹಂಟರ್ ಕೂಡ ಅವರೆಲ್ಲರನ್ನು ಹುಡ್ಕೊಂಡು ಕಾಡಿನ ಒಳಗಡೆ ಬಂದ್ಬಿಟ್ಟಿರ್ತಾನೆ. ನಂತರ ಇವ್ರು 4 ಜನ ಮತ್ತೆ ಮನೆಗೆ ಅಂತ ಹೋಗ್ತಿರ್ಬೇಕಾದ್ರೆ ರೋಡ್ ನಲ್ಲಿ ಹೋಗ್ತಿದ್ದಂತ ಕಾರ್ಲ್ ಇವರನ್ನ ನೋಡಿ, ನೀನು ಇಲ್ಲಿಗೆ ಬಂದ್ಮೇಲೆ ಸಿಟಿಲಿ ತುಂಬಾ ವಿಚಿತ್ರವಾಗಿ ಏನೇನೋ ಆಗ್ತಿದೆ ಅಂತ ಇವನನ್ನ ಅರೆಸ್ಟ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಆಗ ಅಲೆನ್ಗೆ ಗೊತ್ತಾಗೋಗುತ್ತೆ ಹಂಟರ್ ಇವನ್ ಮೇಲೆ ಶೂಟ್ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಈಗ ಕಾರ್ಲ್ನ ಜೊತೆ ಹೋಗೋದೇ ಒಳ್ಳೇದು ಅಂತ ಅವನ್ ಜೊತೆನೆ ಹೋಗ್ತಾನೆ. ಆದ್ರೆ ಪೀಟರ್ ನೋಡಿದ್ರೆ ಗೇಮ್ ಅನ್ನ ಬೇಗ ಮುಗಿಸ್ಬೇಕು ಅಂತ ಆಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ಆಗ ಸ್ಕ್ರೀನ್ ನಲ್ಲಿ ಬರುತ್ತೆ ರೂಲ್ಸ್ ಅನ್ನ ಮುರಿದವರು ಶಿಕ್ಷೆನ ಅನುಭವಿಸ್ಬೇಕು ಅಂತ. ಯಾಕೆಂತಂದ್ರೆ ಅಲೆನ್ ಇಲ್ದೆ ಪೀಟರ್ ಗೇಮ್ ಅನ್ನ ಆಡ್ಬಿಟ್ಟಿದಾನಲ್ಲ, ಆದ್ರಿಂದ ಇವನು ರೂಲ್ಸ್ ಅನ್ನ ಬ್ರೇಕ್ ಮಾಡಿರೋದ್ರಿಂದ ಒಂದು ಕೋತಿಯಾಗಿ ಬದಲಾಗ್ತಿರ್ತಾನೆ. ಈ ಕಡೆ ನಮ್ಗೆ ಸಿಟಿಲಿ ತೋರಿಸ್ತಾರೆ ಕೋತಿಗಳು ಶಾಪ್ ನ ಒಳಗಡೆ ನುಗ್ಗಿ ಎಲ್ಲನೂ ಧ್ವಂಸ ಮಾಡ್ತಿರ್ತವೆ. ಅದೇ ಸಮಯಕ್ಕೆ ಕಾರ್ಲ್ ಅಲೆನ್ ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾನಲ್ಲ. ಆಗ ಇವನು ಕಾರ್ಲ್ನ ಕೇಳ್ತಾನೆ, ನೀನು ಪ್ಯಾರಿಸ್ ಶೂ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಅಲ್ವಾ ಅಂತ. ಹೌದು, ನಿನ್ಗೆ ಗೊತ್ತಾಯ್ತು ಅಂತಂದಾಗ ಆ ಕಂಪನಿಯ ಓನರ್ ನ ಮಗ ನಾನೇ ಅಲೆನ್ ಅಂತ ಹೇಳ್ತಾನೆ. ಇವ್ರು 3 ಜನ ಸಿಟಿಗೆ ಅಂತ ಬಂದು ತಲುಪ್ತಾಗ ಇವ್ರಿಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿರುವಂತ ಒಂದು ಹೈಪರ್ ಮಾರ್ಕೆಟ್ ನಲ್ಲಿ ಸೇಲ್ ನಡೀತಿದೆ ಅಂತ. ಆಗ ಅಲ್ಲೇ ಇದ್ದಂತ ಹಂಟರ್ ಬಂದು ಜುಮಾಂಜಿ ಗೇಮ್ ಅನ್ನ ಕಿತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಪೀಟರ್ ಕೂಡ ಏನು ಕಮ್ಮಿ ಇರೋದಿಲ್ಲ, ಹಂಟರ್ ಇಂದ ಗೇಮ್ ಅನ್ನ ಕಿತ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇವನು ಒಂದಷ್ಟು ಪ್ರಾಣಿಗಳ ಕೈಗೆ ಸಿಗಾಕೊಂಡಿದ್ರಿಂದ ಇವನ ಹತ್ರ ಇದ್ದಂತ ಜುಮಾಂಜಿ ಗೇಮ್ ಅನ್ನ ತಗೊಂಡು ಹತ್ರದಲ್ಲೇ ಇದ್ದಂತ ಸೂಪರ್ ಮಾರ್ಕೆಟ್ ನ ಒಳಗಡೆ ಹಂಟರ್ ಹೋಗ್ತಾನೆ. ಅವನನ್ನ ಫಾಲೋ ಮಾಡ್ಕೊಂಡು ಇವ್ರ 3 ಜನನು ಕೂಡ ಜುಮಾಂಜಿ ಗೇಮ್ ಅನ್ನ ತಗೊಳ್ಳೋದಕ್ಕೆ ಅಂತ ಬರ್ತಾರೆ. ಆದ್ರೆ ಹಂಟರೇ ಬದಲಾಗಿ ಇವರನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅದಕ್ಕೆ ಇವರು ಕೂಡ ಅವನ ಜೊತೆ ಫೈಟ್ ಮಾಡ್ತಿರ್ತಾರೆ. ಈ ಕಡೆ ಕಾರ್ಲ್ಗಂತೂ ಇವನು ಅಲೆನ್ ಅಂತಾನೆ ನಂಬೋದಕ್ಕಾಗ್ತಿರೋದಿಲ್ಲ. ಇಷ್ಟೊತ್ತಿಗೆ ಅಲೆನ್ ಇವನಿಗೆ ಎಲ್ಲಾ ವಿಷಯನೂ ಹೇಳಿರ್ತಾನೆ. ಆದ್ರಿಂದ ಸರಿ ಅಂತ ಹೇಳಿ ಕಾರ್ಲ್ ಕೂಡ ಇವನ ಕೈಗೆ ಹಾಕಿದ್ದಂತ ಬೇಡಿನ ತೆಗ್ದಾಗ ಅಲೆನ್ ಇವನನ್ನ ಲಾಕ್ ಮಾಡಿ ಕೀನ ಎಸ್ತು ಹೋಗ್ತಿರ್ತಾನೆ. ಆಗ ವಾಕಿ ಟಾಕಿಂದ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ಒಬ್ರು ಲೇಡಿ ಹಾಗೆ ಇಬ್ರು ಮಕ್ಕಳನ್ನ ಸೂಪರ್ ಮಾರ್ಕೆಟ್ ನಲ್ಲಿ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ. ಆದ್ರಿಂದ ಇವರಿಬ್ರು ಆ ಸೂಪರ್ ಮಾರ್ಕೆಟ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ
ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ 3 ಕೋತಿಗಳು ಸ್ಕೂಟರ್ನ ಓಡಿಸ್ಕೊಂಡು ಹೋಗ್ತಿರ್ತವೆ. ಈ ಕಡೆ ಸೂಪರ್ ಮಾರ್ಕೆಟ್ ನಲ್ಲಿ ಇವ್ರು 3 ಜನ ಹಂಟರ್ನ ಕೈಗೆ ಸಿಗದೆ ಇವನನ್ನ ಅಟ್ಟಾಡಿಸ್ತಿರ್ಬೇಕಾದ್ರೆ ಹಂಟರ್ ಕೂಡ ಇನ್ನೇನು ಇವರನ್ನ ಶೂಟ್ ಮಾಡೋದ್ರಲ್ಲಿ ಇರ್ತಾನೆ. ಅದೇ ಸಮಯಕ್ಕೆ ಅಲೆನ್ ಕಾರನ್ನ ತಗೊಂಡು ಸೀದಾ ಸೂಪರ್ ಮಾರ್ಕೆಟ್ ನ ಒಳಗಡೆ ಬಂದಿದ್ರಿಂದ ಬಾಕ್ಸ್ ಗಳೆಲ್ಲ ಹಂಟರ್ನ ಮೇಲೆ ಬಿದ್ದೋಗ್ತವೆ. ಹಾಗೆ ಇವರಿಗೆ ಜುಮಾಂಜಿ ಗೇಮ್ ಬಾಕ್ಸ್ ಕೂಡ ಸಿಗುತ್ತೆ. ಅದೇ ಸಮಯಕ್ಕೆ ನೋರಾ ಕೂಡ ಕೆಲಸನೆಲ್ಲ ಮುಗಿಸಿ ಮನೆಗೆ ಬರ್ತಿರ್ಬೇಕಾದ್ರೆ ರೋಡ್ ನಲ್ಲಿ ನೋಡ್ತಾಳೆ ಒಂದಷ್ಟು ಕಾಡು ಪ್ರಾಣಿಗಳೆಲ್ಲ ಸಿಟಿ ಕಡೆಗೆ ಓಡೋಗ್ತಿರ್ತವೆ. ಇದೆಲ್ಲ ಏನು ಅಂತಾನೆ ಇವಳಿಗೆ ಅರ್ಥ ಆಗ್ತಿರೋದಿಲ್ಲ. ಸರಿ ಅಂತ ಹೋಗ್ತಿರ್ಬೇಕಾದ್ರೆ ಒಂದು ಕೋತಿ ಇವಳ ಕಾರಿನ ಒಳಗಡೆ ಬಂದ್ಬಿಟ್ಟಿರುತ್ತೆ. ನಂತರ ಇವ್ರ 4 ಜನ ಮತ್ತೆ ಮನೆಗೆ ಅಂತ ಹೋಗ್ತಿರ್ಬೇಕಾದ್ರೆ ಅಲೆನ್ ನೋಡ್ತಾನೆ ಕೋತಿಯಾಗಿ ಬದಲಾಗಿರುವಂತ ಅಲೆನ ಅಳ್ತಿದ್ದಾನೆ ಅಂತ. ಅದಕ್ಕೆ ಇವನು ಏನು ಆಗೋದಿಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಇವನಿಗೆ ಸಮಾಧಾನ ಮಾಡ್ತಾ ಮನೆ ಒಳಗಡೆ ಬಂದು ನೋಡಿದ್ರೆ ಆ ಜೀವ ಇರುವಂತ ಹೂ ಇಡೀ ಮನೆನ ಕಾಡಿನ ತರ ಬದಲಾಯಿಸ್ಬಿಟ್ಟಿರುತ್ತೆ. ಈ ಕಡೆ ಕಾಲ್ ರೋಡ್ ನಲ್ಲಿ ಬರ್ತಿರ್ಬೇಕಾದ್ರೆ ನೋರಾ ಲಿಫ್ಟ್ ಕೇಳ್ತಿರೋದನ್ನ ನೋಡಿ ನಿಲ್ಲಿಸಿದಾಗ ಆ ಜೀವ ಇರುವಂತ ಹೂ ಕಾರನ್ನೇ ಎಳ್ಕೊಳ್ಳೋದಕ್ಕೆ ನೋಡ್ತಿರುತ್ತೆ. ಇದರಿಂದ ಇವನು ಹೊರಗಡೆ ಬಂದು ನೋಡಿದ್ರೆ ಆ ಹೂವಿನ ಕೊಂಬೆ ಕಾರನ್ನೇ ಎಳ್ಕೊಂಡು ತಿನ್ನೋದಕ್ಕೆ ಅಂತ ಹೋಗುತ್ತೆ. ನಂತರ ಇವರು ರೆಡಿಯಾಗಿ ಸಾರಾ ಮತ್ತೊಂದ್ಸಲ ಗೇಮ್ ಅನ್ನ ಶುರು ಮಾಡ್ತಾಳೆ. ಆಗ ಸ್ಕ್ರೀನ್ ನಲ್ಲಿ ಬರುತ್ತೆ ತುಂಬಾ ಜೋರಾಗಿರುವಂತ ಮಳೆ ಬರುತ್ತೆ. ಹಾಗೆ ನೀರ್ನಲ್ಲಿರುವಂತ ಜೀವಿಗಳಿಂದ ತಪ್ಪಿಸ್ಕೊಳ್ಳಿ ಅಂತ. ಹೀಗಂತ ಹೇಳ್ತಿದ್ದಂಗೆನೆ ಬರೀ ಮನೆ ಒಳಗಡೆನೆ ತುಂಬಾ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಹೀಗೆ ಮಳೆ ಬರ್ತಾ ಬರ್ತಾ ನೀರೆಲ್ಲ ತುಂಬ್ಕೋತಿದ್ದಂಗೆನೆ ನೀರಿನಲ್ಲಿದ್ದಂತ ಒಂದು ಮೊಸಳೆ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಆದ್ರಿಂದ ಅಲ್ಲೇನ ಮೊಸಳೆ ಹತ್ರ ಫೈಟ್ ಮಾಡ್ತಾ ಅದನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ, ಯಾರಿಗೂ ಯಾವ ಅಪಾಯನೂ ಆಗ್ಬಾರ್ದು ಅಂತ. ಅದೇ ಸಮಯಕ್ಕೆ ಹೊರಗಡೆ ಕಾರ್ಲ್ ಹಾಗೆ ನೋರಾ ಬಂದು ಬಾಕ್ಲನ್ನು ಓಪನ್ ಮಾಡಿದ್ರಿಂದ ನೀರಿನ ಜೊತೆ ಮೊಸಳೆ ಕೂಡ ಹೊರಗಡೆ ಬಂದು ಇವರೆಲ್ಲರ ಪ್ರಾಣ ಉಳ್ಕೊಳ್ಳುತ್ತೆ. ಸರಿ ಅಂತ ತಿರ್ಗಾ ಇವರೆಲ್ಲರೂ ರೆಡಿ ಆಗಿ ಅಲೆನ್ ಈ ಸಲ ಗೇಮ್ ಅನ್ನ ಸ್ಟಾರ್ಟ್ ಮಾಡಿದಾಗ ಸ್ಕ್ರೀನ್ ನಲ್ಲಿ ಬರುತ್ತೆ ನೀನಿರುವಂತ ಜಾಗನೇ ಮರಳಾದ್ರೆ ಹೇಗಿರುತ್ತೆ ಅಂತ. ಹೀಗಂತ ಹೇಳ್ತಿದ್ದಂಗೆನೆ ಇವನು ಕುಂತಿದ್ದಂತ ಜಾಗ ಮರಳಿನ ರೀತಿ ಕನ್ವರ್ಟ್ ಆಗಿ ಒಳಗಡೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವನನ್ನ ಹೊರಗಡೆ ತೆಗೆಯೋದಕ್ಕೆ ಆಗ್ತಾನೆ ಇರೋದಿಲ್ಲ. ಆಗ ಜೂಡಿ ಡೈಸ್ ಅನ್ನ ಹಾಕಿ ಗೇಮ್ ಅನ್ನ ಕಂಟಿನ್ಯೂ ಮಾಡಿದ್ರಿಂದ ಆ ಜಾಗ ನಾರ್ಮಲ್ ಆಗಿ ಅಲೆನ್ ಹಾಗೆ ಸಾರಾ ಅದೇ ಜಾಗದಲ್ಲಿ ಸಿಗಾಕೋಬಿಡ್ತಾರೆ. ನಂತರ ಪೀಟರ್ ಈ ಸಲ ಗೇಮ್ ಅನ್ನ ಆಡ್ತಾನೆ. ಆಗ ಸ್ಕ್ರೀನ್ ನಲ್ಲಿ ಬರುತ್ತೆ 8 ಕೈಗಳಿರುವಂತ ನಮ್ ಜೊತೆ ನೀನು ಹೇಗ್ ಗೆಲ್ತೀಯ ಅಂತ. ಹೀಗಂತ ಹೇಳ್ತಿದ್ದಂಗೆನೆ ಈ ಜಾಗದಲ್ಲೆಲ್ಲ 8 ಕೈಗಳಿರುವಂತ ಸ್ಪೈಡರ್ ಗಳು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಅದಕ್ಕೆ ಪೀಟರ್ ಕೆಳಗಡೆ ಬಂದು ಒಂದು ಕೊಡ್ಲಿನ ಎತ್ಕೊಂಡು ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ನೋರಾ ಕೂಡ ಮನೆ ಒಳಗಡೆ ಬಂದು ಇಲ್ಲಿ ನಡೀತಿರೋದ್ನೆಲ್ಲ ನೋಡಿ ತುಂಬಾನೇ ಶಾಕ್ ಆಗ್ತಿರ್ಬೇಕಾದ್ರೆ ರೂಮ್ ನಲ್ಲಿ ಇದ್ದಂತ ಸಿಂಹನ ನೋಡಿ ಇನ್ನು ಕೂಡ ಹೆದರ್ಕೋಬಿಡ್ತಾಳೆ. ಅದೇ ಸಮಯಕ್ಕೆ ಜೀವ ಇರುವಂತ ಒಂದು ಹೂ ಬಂದು ಮುಳ್ಳುಗಳನ್ನ ಜೂಡಿಗೆ ಚುಚ್ಚಿಬಿಡುತ್ತೆ. ಇದರಿಂದ ಇವಳು ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಸಾರಾ ಗೇಮ್ ಅನ್ನ ಆಡ್ತಾ ಕಂಟಿನ್ಯೂ ಮಾಡಿದ್ರಿಂದ ಆ ಸ್ಪೈಡರ್ ಗಳೆಲ್ಲ ಹೋಗಿ ಇಡೀ ಮನೆ 2 ಭಾಗ ಆಗಿ ಕಟ್ ಆಗ್ತಿರುತ್ತೆ. ಇದರಿಂದ ಅಲೆನ್ ಫ್ರೀ ಆಗಿ ಗೇಮ್ ಅನ್ನ ಆಡೋದಕ್ಕೆ ಅಂತ ಬಂದಾಗ ಅದೇ ಸಮಯಕ್ಕೆ ಆ ಹಂಟರ್ ಕೂಡ ಇಲ್ಲಿಗೆ ಬಂದು ತಲುಪಿಟ್ಟಿರ್ತಾನೆ. ಆದ್ರೂ ಕೂಡ ಇವನು ಡೈಸ್ ಗಳನ್ನ ಎಸೆದ್ ಬಿಡ್ತಾನೆ. ಆ ಡೈಸ್ ನಲ್ಲಿ ನಂಬರ್ 3 ಬರ್ತಿದ್ದಂಗೆನೆ ಇವನ ಕ್ಯಾರೆಕ್ಟರ್ ಮುಂದೆ ಹೋಗಿ ಗೇಮ್ ನಲ್ಲಿ ವಿನ್ ಆಗ್ತಾನೆ. ಇದರಿಂದ ಈ ಗೇಮ್ ಮುಗಿತಿದ್ದಂಗೆನೆ ಹಂಟರ್ ಹಾಗೆ ಗೇಮ್ ಇಂದ ಹೊರಗಡೆ ಬಂದಿರುವಂತ ಎಲ್ಲಾ ಪ್ರಾಣಿಗಳು ಮತ್ತೆ ಜುಮಾಂಜಿ ಗೇಮ್ ನ ಬಾಕ್ಸ್ ನ ಒಳಗಡೆ ಹೋಗಿ ಎಲ್ಲಾನು ನಾರ್ಮಲ್ ಆಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಅಲೆನ್ ಹಾಗೆ ಸಾರಾ ಕಣ್ಣು ಬಿಟ್ಟು ನೋಡಿದ್ರೆ ಒಂದು ಆಶ್ಚರ್ಯ ಕಾದಿರುತ್ತೆ. ಆಕ್ಚುಲಿ 26 ವರ್ಷಗಳ ಹಿಂದೆ ಅಲೆನ್ ಗೇಮ್ ಅನ್ನ ಆಡ್ತಿರ್ಬೇಕಾದ್ರೆ ಗೇಮ್ ನ ಒಳಗಡೆ ಹೊಟ್ಟೋಗಿದ್ನಲ್ಲ, ಯಾವ ಟೈಮ್ ನಲ್ಲಿ ಇವನು ಗೇಮ್ ನ ಒಳಗಡೆ ಹೋಗಿದ್ನೋ ಅದೇ ಟೈಮ್ ನಲ್ಲಿ ಹೊರಗಡೆ ಬಂದಿರ್ತಾನೆ. ಆದ್ರೂ ಕೂಡ ಇದುವರೆಗೂ ಏನೇನೆಲ್ಲ ನಡೀತು ಅದೆಲ್ಲದರ ನೆನಪು ಇವರಿಬ್ರಿಗೂ ಇರುತ್ತೆ. ಅದೇ ಸಮಯಕ್ಕೆ ಮನೆಗೆ ಅಲೆನ್ನ ತಂದೆ ಬರ್ತಿದ್ದಂಗೆನೆ ಇವನು ಬಂದು ಇವನ ತಂದೆಯನ್ನ ತಪ್ಕೋತಾನೆ. ಆಕ್ಚುಲಿ ಇವನ ತಂದೆಯ ಬೆಲೆ ಏನು ಅಂತ ಇವನಿಗೆ ಗೊತ್ತಾಗಿರುತ್ತೆ. ಯಾಕೆಂತಂದ್ರೆ ಮುಚ್ಚೋಗಿದ್ದಂತ ಪ್ಯಾರಿಸ್ ಶೂನ ಕಂಪ್ನಿಲಿ ಒಬ್ಬ ವ್ಯಕ್ತಿ ಹೇಳುದ್ನಲ್ಲ ತನ್ನ ಮಗನ್ಗೋಸ್ಕರ ಅಷ್ಟೊಂದು ಪ್ರೀತಿನ ತೋರಿಸಿದಂತ ತಂದೆನ ನಾನು ಎಲ್ಲೂ ನೋಡೇ ಇಲ್ಲ ಅಂತ. ಆದ್ರಿಂದಾನೆ ಇದಾದ್ಮೇಲೆ ಇವರಿಬ್ರು ಜುಮಾಂಜಿ ಗೇಮ್ ಬಾಕ್ಸ್ ಅನ್ನ ಇಟ್ಟಿಗೆಗೆ ಕಟ್ಟಿ ನೀರಿನ ಒಳಗಡೆ ಹಾಕ್ಬಿಡ್ತಾರೆ. ಮತ್ತಿನ್ಯಾರಿಗೂ ಕೂಡ ಅದು ಸಿಗ್ಬಾರ್ದು ಅಂತ. ಹಾಗೆ ಇವರಿಬ್ರು ಲೈಫ್ ಲಾಂಗ್ ಜೊತೆಗೆ ಇರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಂತರ ಸೀನ್ ಇಲ್ಲಿಂದ ಮತ್ತೊಂದ್ಸಲ 26 ವರ್ಷಗಳ ಕಾಲ ಮುಂದಕ್ಕೆ ಬಂದಾಗ ನಮ್ಗೆ ತೋರಿಸ್ತಾರೆ. ಈಗ ಎಲ್ಲ ನಾರ್ಮಲ್ ಆಗಿರುತ್ತೆ. ಸಾರಾ ಹಾಗೆ ಅಲೆನ್ ಕೂಡ ಮದ್ವೆ ಆಗಿರ್ತಾರೆ. ಹೀಗೆ ಇವರು ಇವರ ಜೀವನದಲ್ಲಿ ಖುಷಿಯಾಗಿರ್ಬೇಕಾದ್ರೆ ಕ್ರಿಸ್ಮಸ್ಗೆ ಅಂತ ಜೂಡಿ ಹಾಗೆ ಪೀಟರ್ನ ತಂದೆ ತಾಯಿನ ಹುಡುಕಿ ಅವರನ್ನ ಕರೆಸಿರ್ತಾರೆ. ಆದ್ರೆ ಇಬ್ರು ಮಕ್ಕಳಿಗೆ ಮಾತ್ರ ಸಾರಾ ಹಾಗೆ ಅಲೆನ್ ಯಾರು ಅಂತ ಗೊತ್ತಿರೋದಿಲ್ಲ. ಯಾಕೆಂತಂದ್ರೆ ಗೇಮ್ ಅನ್ನ ಆಡಿ ಮುಗಿಸಿ ಅಲೆನ್ ಹಾಗೆ ಸಾರಾ ಮತ್ತೆ 26 ವರ್ಷಗಳ ಹಿಂದಕ್ಕೆ ಹೋಗಿದ್ರಿಂದ ಅಲೆನ್ನ ತಂದೆ ಅವನನ್ನು ಹುಡ್ಕೋದಕ್ಕೆ ಅಂತ ಅವನ ಆಸ್ತಿನೆಲ್ಲ ಮಾರಿಲ್ಲ. ಖಾಲಿ ಆಗಿದ್ದಂತ ಅಲೆನ್ ಹಾಗೆ ಅವನ ಫ್ಯಾಮಿಲಿಯ ಮನೆಗೆ ನೋರಾ ಹಾಗೆ ಜೂಡಿ ಪೀಟರ್ ಬರ್ಲೇ ಇಲ್ಲ. ಹಾಗೆ ಟೈಮ್ ನಲ್ಲಿ ಜೂಡಿ ಹಾಗೆ ಪೀಟರ್ನ ತಂದೆ ತಾಯಿ ಆಕ್ಸಿಡೆಂಟ್ ಇಂದ ಸತ್ತಿರೋದಿಲ್ಲ. ಇವರಿಬ್ರು ಒಂದು ಆಕ್ಸಿಡೆಂಟ್ ಇಂದ ಸಾಯ್ತಾರೆ ಅಂತ ಅಲೆನ್ ಹಾಗೆ ಸಾರಾಗೆ ಗೊತ್ತಿದ್ರಿಂದ ಅವರಿಬ್ರು ಅಲ್ಲಿಗೆ ಹೋಗದೆ ರೀತಿ ತಡೆದು ಅವರಿಬ್ರನ್ನ ಕಾಪಾಡ್ತಾರೆ. ಅಂದ್ರೆ ಜೂಡಿ ಹಾಗೆ ಪೀಟರ್ನ ತಂದೆ ತಾಯಿ ಸಾಯ್ದೇ ಇರೋದ್ರಿಂದ ಇವರು ಕೂಡ ಇನ್ಮೇಲೆ ಜೀವನದಲ್ಲಿ ಸಂತೋಷವಾಗಿರ್ತಾರೆ. ನಂತರ ಈ
ಮೂವಿಯ ಕೊನೆಯ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಅಲೆನ್ ಹಾಗೆ ಸಾರಾ ಇಟ್ಟಿಗೆಗೆ ಕಟ್ಟಿ ಜುಮಾಂಜಿ ಬಾಕ್ಸ್ ಅನ್ನ ನೀರಿನ ಒಳಗಡೆ ಹಾಕಿದ್ರಲ್ಲ, ಆ ಬಾಕ್ಸ್ ಈಗ ಸಮುದ್ರದ ದಡದಲ್ಲಿ ಬಂದು ಬಿದ್ದಿರುತ್ತೆ. ಹಾಗೆ ಅದೇ ಮಿಸ್ಟೀರಿಯಸ್ ಆಗಿರುವಂತ ಸೌಂಡ್ ಈ ಬಾಕ್ಸ್ ಅಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಕೂಡ ಆಗೋಗುತ್ತೆ. ಅಷ್ಟೆಲ್ಲ ಈ ಮೂವಿಗೆ ಸಂಬಂಧಪಟ್ಟಿರೋ ಹಾಗೆ ಇದೇ ತರ ಇರುವಂತ ಇನ್ನೂ 3 ಮೂವಿಗಳನ್ನ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವಿನ್ನೂ ಆ ಮೂವಿಗಳನ್ನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿ ಆ 3 ಮೂವಿಗಳ ಲಿಂಕ್ ಅನ್ನು ಕೂಡ ಕೊಡ್ತೀನಿ. ಅಲ್ಲಿಂದ ನೀವು ಆ 3 ಮೂವಿಗಳನ್ನ ನೋಡಿ ಎಂಜಾಯ್ ಮಾಡಬಹುದು. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.